ಕೊಚ್ಚಿಗೆ ತೆರಳುತ್ತಾ ಇದ್ದ ಏರ್ ಇಂಡಿಯಾ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡಲಾಗಿದೆ. ರಾತ್ರಿ 11:20ಕ್ಕೆ ಬೆಂಗಳೂರಿನಿಂದ ಕೊಚ್ಚಿಗೆ ಹೊರಟಿತ್ತು ವಿಮಾನ. ಟೇಕ್ ಆಫ್ ಆದ ಕೆಲವೇ ಕ್ಷಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅಗ್ನಿ ಹಿನ್ನೆಲೆ ತಕ್ಷಣ ತುರ್ತು ಲ್ಯಾಂಡಿಂಗ್ ಅನ್ನ ಮಾಡಿದ್ದಾರೆ ಪೈಲಟ್. 179 ಜನ ಪ್ರಯಾಣಿಕರನ್ನ ಕೊಚ್ಚಿಗೆ ಕರೆದೊಯ್ತಾ ಇದ್ದಂತ ವಿಮಾನ ಇದಾಗಿದೆ. ರಾತ್ರಿ 11:20ಕ್ಕೆ ಬೆಂಗಳೂರಿನಿಂದ ಕೊಚ್ಚಿಗೆ ಈ ಒಂದು ವಿಮಾನ ಹೊರಟಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಟೇಕ್ ಆಫ್ ಆದಂತ ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅಗ್ನಿ ಅವಘಡ ಹಿನ್ನೆಲೆ ತಕ್ಷಣ ತುರ್ತು ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ಲ್ಯಾಂಡಿಂಗ್ ಬಳಿಕ ಬೆಂಕಿಯನ್ನ ನಂದಿಸಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅದೃಷ್ಟವಶಾತ್ ಎಲ್ಲಾ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಏನ್ ಸಮಸ್ಯೆ ಆಗಿತ್ತು, ತಾಂತ್ರಿಕ ದೋಷ ಏನಾಗಿತ್ತು, ಏನು ಎತ್ತ ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ನಿನ್ನೆ ಈ ಒಂದು ಘಟನೆ ನಡೆದಿರೋದು ರಾತ್ರಿ 11:20ಕ್ಕೆ ಕೊಚ್ಚಿಗೆ ತೆರಳುತ್ತಾ ಇದ್ದಂತ ಏರ್ ಇಂಡಿಯಾ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನೀವು ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶವನ್ನ ಮಾಡಲಾಗಿದೆ. ದೊಡ್ಡದೊಂದು ದುರಂತ ಸಂಭವಿಸಿ ಬಿಡ್ತಾ ಇತ್ತು, ಆದ್ರೆ ಪೈಲಟ್ ಎಚ್ಚೆತ್ತುಕೊಂಡಿದ್ದಾರೆ. ಅವರ ಎಚ್ಚರಿಕೆಯಿಂದ ಎಲ್ಲರ ಪ್ರಾಣ ಉಳಿದಿದೆ. 179 ಜನ ಪ್ರಯಾಣಿಕರನ್ನ ಕೊಚ್ಚಿಗೆ ಕರೆದೊಯ್ತಿದ್ದಂತ ವಿಮಾನ ಇದಾಗಿದೆ. ನೋಡಿ, ನೀವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಾ ಬೆಂಕಿ ಹೊತ್ಕೊಂಡಿರೋದು. ಅಗ್ನಿ ಅವಘಡ ಹಿನ್ನೆಲೆ ತಕ್ಷಣ ತುರ್ತು ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ಸಮಯ ಪ್ರಜ್ಞೆಯನ್ನ ಮೆಚ್ಚಲೇಬೇಕು ಇಲ್ಲಿ ಪೈಲಟ್ದು. ಸ್ವಲ್ಪ ಯಾಮಾರಿದ್ರು 179 ಜನರ ಪ್ರಾಣ ಹೋಗ್ತಾ ಇತ್ತು. ಹೇಗೆ ಈ ಬೆಂಕಿ ಕಾಣಿಸ್ಕೊಂತು, ಏನ್ ಸಮಸ್ಯೆ ಆಗಿತ್ತು, ತಾಂತ್ರಿಕ ದೋಷಕ್ಕೆ ಏನಾದ್ರೂ ಆಗಿದೆ, ಇದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. Please be seated. Everything is under control. Be seated. Everything is under control. Please be seated. Please be seated. Everything is under control. We have landed. Just waiting for the instruction from captain. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು. ಸುರೇಶ್ ಬಾಬು, ನಿಜವಾಗ್ಲೂ ಇಲ್ಲಿ ಪೈಲಟ್ ಸಮಯ ಪ್ರಜ್ಞೆಯನ್ನು ಮೆಚ್ಚಲೇಬೇಕಾಗತ್ತೆ. 175 ಜನ ಪ್ರಯಾಣ ಮಾಡ್ತಾ ಇದ್ರು. ಹೆಚ್ಚು ಕಮ್ಮಿ ಆಗಿದ್ರೆ ಎಲ್ಲರ ಪ್ರಾಣ ಹೋಗ್ಬಿಡ್ತಿತ್ತು. ಏನು ಸಮಸ್ಯೆ ಆಗಿದೆ, ಬೆಂಕಿ ಯಾಕೆ ಕಾಣಿಸ್ಕೊಳ್ತು, ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ? ನಿತಿ, ಮೇಲ್ನೋಟಕ್ಕೆ ಏನೋ ಶಾರ್ಟ್ ಸರ್ಕ್ಯೂಟ್ ಇಂದ ಇಂಜಿನ್ ಅಲ್ಲಿ ಆಗಿರ್ತಕ್ಕಂಥ ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಕಾಣಿಸ್ಕೊಂಡಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಆದ್ರೆ ನಿಖರವಾದ ಕಾರಣ ತನಿಖೆಯಿಂದ ಸ್ಪಷ್ಟ ಆಗ್ಬೇಕಿದೆ. ರಾತ್ರಿ ಕೊಚ್ಚಿಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಏರ್ ಇಂಡಿಯಾ ವಿಮಾನದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಬೆಂಕಿ ಕಾಣಿಸ್ಕೊಂಡು ಕೂಡ್ಲೆ ಏನೋ 100 ಜನ ಪ್ರಯಾಣಿಕರು ಇದರಿಂದ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ, ಮೂವ್ ಆದ್ರೆ ಮೇಲಕ್ಕೆ ಹೋದ್ರೆ ಅಂತ ಹೇಳಿ ಭಯ ಪಟ್ಟು ಏನೋ ಈ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೇ ಫ್ಲೈಟ್ ಅನ್ನ ಲ್ಯಾಂಡ್ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಲ್ಯಾಂಡ್ ಆದ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿಯನ್ನ ನಂದಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತು ಆ ಕ್ಷಣದಲ್ಲಿ ಏನೆಲ್ಲ ಆಗ್ತಾ ಇದೆ, ಸುಮಾರು ಒಂದು 15ರಿಂದ 20 ನಿಮಿಷ ವಿಮಾನದಲ್ಲಿದ್ದಂತಹ ಪ್ರಯಾಣಿಕರು ಮತ್ತು ಅಕ್ಕಪಕ್ಕ ಇರ್ತಕ್ಕಂಥ ಪ್ರಯಾಣಿಕರು ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಬೆಂಕಿ ಏನಾದ್ರೂ ಇಂಜಿನ್ಗೆ ಮತ್ತು ಆ ಏನೋ ಫ್ಯೂಯಲ್ ಟ್ಯಾಂಕ್ ಇತ್ತು, ಆ ಟ್ಯಾಂಕ್ ಕಡೆ ವ್ಯಾಪಿಸ್ಬಿಟ್ರೆ ದೊಡ್ಡ ಅನಾಹುತ ಆಗಿ ಸ್ಫೋಟ ಆಗ್ತಕ್ಕಂಥ ಚಾನ್ಸಸ್ ಇತ್ತು. ಅಲ್ಲಿದ್ದಂತಹ 100 ಪ್ರಯಾಣಿಕರು ಜೀವವನ್ನು ಕಳ್ಕೊಳ್ತಕ್ಕಂಥ ಆತಂಕವನ್ನು ಎದುರಿಸಿದ್ರು. ಆದ್ರೆ ಚಾಲಕನ ಸಮಯ ಪ್ರಜ್ಞೆಯಿಂದ, ಅಂದ್ರೆ ವಿಮಾನ ಪೈಲಟ್ ನ ಸಮಯ ಪ್ರಜ್ಞೆಯಿಂದ ಸಂಭವಿಸಬಹುದಾಗಿರ್ತಕ್ಕಂಥ ಭಾರಿ ದುರಂತ ತಪ್ಪಿದೆ. ಅಷ್ಟು ಜೀವಗಳೇ ಉಳಿದಿದೆ, ನೆಮ್ಮದಿಯನ್ನು ಇಟ್ಟಿಸಿಬಿಟ್ಟಿದ್ದಾರೆ. ಈ ಬಗ್ಗೆ ಈಗ ಏರ್ ಇಂಡಿಯಾ ವಿಮಾನದಲ್ಲಿ ಕಾಣಿಸಿಕೊಂಡಂತ ಬೆಂಕಿಯ ಹಿನ್ನೆಲೆಯಲ್ಲಿ ಸಮಗ್ರ ತನಿಖೆಗೆ ವಿಮಾನ ನಿಲ್ದಾಣ ಪ್ರಾಧಿಕಾರ ಮುಂದಾಗಿದೆ. ನೀತಿ, ಓಕೆ, ಥ್ಯಾಂಕ್ ಯು ಸುರೇಶ್ ಬಾಬು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. Just please be seated. We're just waiting for captain's instruction. Please be seated.